ನಾನಿಲ್ಲೇ ಬೈಡ್ಮಂಗ್ಲದವಳು, ಗಿರೀಶ್ ಅಂತ ಅವ್ರ ಮಗಳು. ನಾನು ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನನ್ಗಿದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ನಾನು ಯಾವತ್ತೂ ಯಾವ ಪ್ರೊಟೆಸ್ಟ್ ಅಲ್ಲೂ ಮಾತಾಡಿಲ್ಲ. ಸೊ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇಲ್ಲಿ ಮೊದಲನೇ ವಿಷಯ, 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನಿಮ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿಮ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿಮ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರು ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ, ಬರ್ಕೊಟ್ಬಿಡೋಣ. ಒಪ್ಪಿದೆ ಅಲ್ವಾ ಎಲ್ಲರಿಗೂ? ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರ್ ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟ್ರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರನ್ನೇ ನೀನು ನೀಟಾಗಿ ಇಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ, ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ನೀನ್ ಬರೋ ದಾರಿ ಯಾವ್ದು? ಪೂರ್ತಿ ನೀಟಾಗಿರೋ ಕಾರ್ ರೋಡಲ್ಲಿ ನಿನ್ನ ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಯಾವತ್ತಾದ್ರೂ ತಗ್ಗು ಉಬ್ಬಿರೋ ರೋಡಲ್ಲಿ ನೀನ್ ಬಂದಿದ್ಯಾ? ನೋಡಿದ್ಯಾ? ನೋಡಿಲ್ಲ. ಇನ್ನ ಮಳೆ ಬಂದ್ರೆ ಎಷ್ಟು ಮರಗಳು ಬೀಳ್ತವೆ, ಎಷ್ಟು ಸಾವುಗಳಾಗಿದ್ದಾವೆ, ನೀನ್ ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ನೀನು ನಮ್ಮೂರ್ನ ಏನ್ ಬೆಂಗಳೂರು ಮಾಡ್ತೀಯಾ? ಯಾಕೆ ನಾವು ಬೆಳೀತಾ ಇರೋ ಬೆಳೆಗಳಿಗೆಲ್ಲ ನೀನು ನಾಶ ಮಾಡ್ಬಿಟ್ಟು ನಮ್ಮ ಭೂಮಿ ಕಿತ್ಕೊಂಡು ಬೇರೆ ಕಡೆಯಿಂದ ಅದೇ ಊಟನ ಅದೇ ಫುಡ್ನ ನಾವ್ ಎಕ್ಸ್ಪೋರ್ಟ್ ಮಾಡ್ಕೊಬೇಕಂತನ? ಅದಕ್ಕೂ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋಣ ಅಂತ ಒಂದು ಕಡೆಯಿಂದ ರೈತರನ್ನ ಎಲ್ಲಾ ಕಡೆಯಿಂದ ಎಷ್ಟು ಕುಗ್ಗಿಸ್ಬೋದೋ ಅಷ್ಟು ಕುಗ್ಗಿಸ್ತಾ ಇದಾರೆ. ಇನ್ನೊಂದು ಹಠ ಮಾಡ್ತಾ ಇದ್ದಾನಂತೆ ಡಿ.ಕೆ. ಶಿವಕುಮಾರ್. ನಿನ್ನ ಭೂಮಿ ಯಾರ್ದು? ಭೂಮಿ ನಮ್ದು. ನಮ್ ಭೂಮಿಗೆ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ತಾ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಏನ್ ಕೆಲಸ ಕೊಡ್ಬೋದು ಹೇಳಿ? ವಾಚ್ಮ್ಯಾನ್ ಕೆಲಸ ಕೊಡ್ತಾನೆ, ಇಲ್ಲ ಅಲ್ಲಿ ಟಾಯ್ಲೆಟ್ ತೊಳೆಯೋ ಕೆಲಸ ಕೊಡ್ತಾನೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡಿ. ನಾನು ಯಾವುದೇ ತರ ಉದ್ಯಮಕ್ಕಾಗ್ಲಿ ಏನಕ್ಕೂ ನಾನು ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನಮ್ ಸ್ವಂತ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇರೋರು, ನಾವ್ ಆ ತರ ಕೆಲಸ ಮಾಡಕ್ ರೆಡಿ ಇಲ್ಲ. ರೆಡಿ ಇದ್ದೀರಾ ಯಾರಾದ್ರೂ? ಮಾಡ್ತೀರಾ ಆ ತರ ಕೆಲಸಗಳನ್ನ? ಇಲ್ಲಿ ಎಷ್ಟು ಜನ ಓದಿಲ್ಲ? ಕೈ ಎತ್ತಿ ನೋಡೋಣ. ಎಷ್ಟು ಜನ ರೈತರು ಓದಿಲ್ಲ? ಇಲ್ಲಿ ಓದಿರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಓದಿರೋರ್ಗೆ ಅಷ್ಟೇ ಕೆಲಸ ಸಿಗೋದು, ಓದ್ತಾ ಇರೋರಿಗೆ ಯಾರಿಗೂ ಕೆಲಸ ಕೊಡಲ್ಲ. ಯಾರು ಹೋಗ್ಬೇಡಿ, ಯಾರು ಒಪ್ಕೊಂಬೇಡಿ. ಅವ್ನು ಎಷ್ಟು ದಿನ ಮಾಡ್ಲಿ, ಇನ್ನ 1 ವರ್ಷ ಅಲ್ಲ 2 ವರ್ಷ ಮಾಡ್ಲಿ, ಯಾರೆಲ್ಲ ಇನ್ನ ಯೂಸ್ಗಳು ಬರ್ಬೇಕು. ಇದು ಯಾವುದೇ ಪಕ್ಷದ ಪರವಾಗಿ ಯಾರು ಜಗಳ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದಾರಾ? ಪಕ್ಷದ ಪರ ಯಾರಾದ್ರೂ ಮಾತಾಡ್ತಿದಾರಾ? ಯಾರಾದ್ರೂ ದುಡ್ಡಿಗೋಸ್ಕರ ಮಾತಾಡ್ತಿದಾರಾ? ಇಲ್ಲಿ ತುಂಬಾ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರುತ್ತೆ, ನಿಮ್ಗೆ ಇನ್ನೂ ದುಡ್ಡು ಕೊಟ್ರೆ ಇನ್ನು ಒಪ್ಕೊಂತೀರಾ ಅಂತ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿಗೆ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರಿಗೂ, ನಮ್ಮ ವಂಶದವ್ರಿಗೆ ನಮ್ಮ ಪಾರಂಪರ್ಯ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ? ನೀನಂತವ್ರು ಮಾಡೋನು ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ ಸರ್ ಹೇಳಿ ಯಾರಾದ್ರೂ? ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ? ಬಂದ್ ನೋಡಿದಾರ ಯಾರಾದ್ರೂ? ರಾಜಕೀಯದವ್ರು ಯಾರಾದ್ರೂ ಬಂದ್ ನೋಡಿದಾರ? ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತಾದ್ರು ಬಂದ್ ನೋಡಿದ್ಯಾ? ನೋಡಿಲ್ಲ. ಇನ್ನ ಆ ನೀರು ಕ್ಲೀನ್ ಮಾಡಿಸೋ ನೀರ್ನ, ಇಲ್ಲಿ ಕ್ಯಾನ್ಸರ್ ಬರುತ್ತೆ ಯಾರೋ ಗಾಳಿಯಿಂದ ಅಂತ ಹೇಳಿದ್ರಂತೆ. ಎಷ್ಟು ಜನ ಕ್ಯಾನ್ಸರ್ ಇದೆ ಅಪ್ಪ ಇಲ್ಲಿ? ಎಷ್ಟು ಜನ ಕ್ಯಾನ್ಸರ್ ಇದೆ? ಯಾರು ಶ್ರಮ ಪಟ್ಟು ದುಡಿಮೆ ಮಾಡಿದ್ದಾರೆ ಅವ್ರಿಗೆ ಯಾರು ಕ್ಯಾನ್ಸರ್ ಇದೆ ದಯವಿಟ್ಟು ಕೈ ಎತ್ಬಿಡಿ. ಕಿದ್ವಾಯಿ ಹಾಸ್ಪಿಟಲ್ ಹಂಗಾದ್ರೆ ಈ ಪಂಚಾಯತಿಯವ್ರು ಎಷ್ಟು ಜನ ಅಡ್ಮಿಟ್ ಆಗಿದ್ದೀರಾ ಕ್ಯಾನ್ಸರ್ ಬಂದಿರೋರು? ಯಾರು ಆಗಿಲ್ಲ ಅಲ್ವಾ? ಈಗ ಕ್ಯಾನ್ಸರ್ ಹಂಗಿದ್ರೆ ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಂಗೆ ಈ ಗಾಳಿನೆಲ್ಲ ಶುದ್ಧ ಮಾಡ್ಬಿಡ್ತೀರಾ? ಅದು ಯಾವ ತರ ಸೈನ್ಸ್ ದಯವಿಟ್ಟು ನನ್ಗೆ ಹೇಳಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆ ಗಾಳಿ ಕ್ಲೀನ್ ಆಗ್ಬಿಡುತ್ತಾ? ಇನ್ನೊಂದು ವಿಷಯ, ಓದ್ಸತಿ ಮೀಡಿಯಾದವರಿಗೆ ನಾವು ಚಿಕ್ಕ ಮಕ್ಕಳ ಕೈಲಿ ಮಾತಾಡ್ಸಿದ್ರು ಏನಂತ, ನಮ್ಗೆ ಬೇಡ ಅಕ್ವೈಡ್ ಬೇಡ ಅಂತ ನಮ್ಮನೆ ಮಕ್ಕಳು ಚಿಕ್ಕ ಮಕ್ಕಳು ಮಾತಾಡಿದ್ರು. ಅದಕ್ಕೆ ತುಂಬಾ ಕಮೆಂಟ್ಸ್ ಗಳು ಬಂದಿದ್ದಾವೆ. ಮಕ್ಕಳಿಗೆ ಮೀಡಿಯಾದವರು ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಅಂತ. ಸರ್, ನಾವು ಸಣ್ಣ ಮಕ್ಕಳಿಗೆ ಗಿಡನ ಉಳಿಸು ಅಂತ ಹೇಳ್ಕೊಟ್ರೆ ಅದ್ರ ಬಗ್ಗೆ
ಥ್ಯಾಂಕ್ ಯು ಪುನಃ ಚೆನ್ನಾಗಿ ಮಾತಾಡಿದೆ. ಎಲ್ಲರಿಗೂ ಫಸ್ಟ್ ನಮಸ್ಕಾರ. ನನ್ನ ಹೆಸರು ಲಲನಾ ಗೌಡ ಅಂತ. ನಾರಾಯಣಪ್ಪನ್ ವಂಶಸ್ಥರು ಅಂತ ಗೊತ್ತಿದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ನಾನು ಗೊತ್ತಾಗಿರ್ತೀನಿ. ಇವಾಗ ಎಲ್ಲರೂ ಅಕ್ವೈರ್ ಆಗ್ಬೇಕು ಇಲ್ಲ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಅದಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆ ಪ್ರಕಾರ ಏನೋ ಒಂದು ಹೇಳ್ತೀನಿ. ಐ ಆಮ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಂದ್ರೆ ತುಂಬಾ ದೊಡ್ಡದಾಗಿ ಹೇಳಲ್ಲ, ಇಂಗ್ಲಿಷ್ ಅಲ್ಲಿ ಚಿಕ್ಕದಾಗಿ ಹೇಳ್ತೀನಿ. To be honest, till date, my father haven't taken any educational loan to make me an engineer. We are 3 members in the home, me, my brother and my sister. All the 3 of us are an educated students and an employed students. ಅರ್ಥ ಆಗಿರಲ್ಲ ಅಂದ್ರೆ ಈಗ ಮತ್ತೆ ಹೇಳ್ತಿದ್ದೀನಿ. ನಮ್ಮನೇಲಿ 3 ಜನ ಮಕ್ಕಳಿದೀವಿ. ನಾನು, ನನ್ನ ಅಣ್ಣ, ನನ್ನ ತಂಗಿ. 3 ಜನನ ಓದ್ಸಕ್ಕೆ ನನ್ನ ತಂದೆ ಯಾವುದೇ ಎಜುಕೇಶನಲ್ ಲೋನ್ ತಗೊಂಡಿಲ್ಲ. ದುಡಿದು ಅವ್ರ ಕೈಯಾರ ನಮ್ಮನ್ನ ಇದುವರೆಗೂ ಸಾಕಿದ್ದಾರೆ. ಈಗ ಎಲ್ಲರೂ ಹೇಳ್ತಿರ್ತಾರಲ್ವಾ, ಅಯ್ಯೋ ಅದನ್ನ ಮಾಡಿದ್ರೆ ದುಡ್ಡು ಬರುತ್ತೆ, ಈಗ ಇದನ್ನ ಕೊಟ್ರೆ ನಮ್ಗೆ ಹಣ ಸಿಗುತ್ತೆ ಅಂತ. ಒಂದೇ ಒಂದು ಚಿಕ್ಕದಾಗಿ ಏನೋ ಒಂದು ಹೇಳ್ತೀನಿ. ಇವಾಗ ನಿಮ್ಮ ಮನೆತನನ ಏನೇನ್ ಗುರುತಿಸ್ತಿದಾರಲ್ಲ ಎಲ್ಲರೂ ಸುತ್ತಮುತ್ತ ಹಳ್ಳಿನಲ್ಲಿ, ಇನ್ನೊಂದ್ 2 ವರ್ಷ ಆದ್ಮೇಲೆ ಅಯ್ಯೋ ಅದ್ಯಾರು IT ಕೆಲ್ಸದಾಗ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮಗನ ನೀನು ಅಂತ ಕೇಳ್ತಾರೆ. ಅದು ಬೇಕಾ? ಇಲ್ಲಾಂದ್ರೆ ಓ ಇಲ್ಲಪ್ಪ, ಈಗ ನಾನೇ ಹೆಮ್ಮೆಯಿಂದ ಹೇಳ್ತಿಲ್ವಾ ನಾರಾಯಣಪ್ಪನ ವಂಶಸ್ಥರು ನಾನು ಅಂತ. ಇದು ಬೇಕಾ? ನೀವ್ ಆಯ್ಕೆ ಮಾಡ್ಕೋಬೇಕು. And to tell something else, government ಹೇಳ್ತಾರಲ್ಲ to the people, of the people, for the people ಅಂತ. ಮಿಸ್ಟರ್ ಡಾಕ್ಟರ್ DK ಶಿವಕುಮಾರ್ ಸರ್, ಕೇಳಿಸ್ಕೊತಿದ್ರೆ ಪ್ಲೀಸ್ ಡೂ ಲಿಸನ್ ಅಪ್. ಎಕೋಸಿಸ್ಟಮ್ ಅಂತ ಹೇಳ್ತಿದ್ದೀರಲ್ಲ, ಯು ಆರ್ ಹ್ಯಾವಿಂಗ್ ಅ ಪ್ಲಾನ್ ಟು ಡೆವಲಪ್ an eco planet of planting 12 lakhs of trees city ನಲ್ಲಿ. ಇಲ್ಲಿರೋ ಗಿಡ ಮರಗಳನ್ನ ಮತ್ತೇನಕ್ಕೆ ತೆಗಿತಿದ್ದೀರಾ? ಇಫ್ ಯು ವಾಂಟ್ an eco planet, ಬನ್ನಿ ಇಲ್ಲಿದೆಯಲ್ಲ ಇದನ್ನೇ ಬೆಳೆಸಿ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜಾಗ ಖಾಲಿ ಇದೆ ಅಲ್ವಾ? ನೀರು ಬೆಳೆ ಏನೂ ಬೆಳಿಲಾರ್ದಿರೋ ಇರೋಂತ ಲ್ಯಾಂಡ್ ಗಳಿದಾವಲ್ಲ, ಗೋ ಡೂ ದೇರ್. ಯಾರು ಬೇಡ ಅಂತಿದ್ದಾರೆ? ಈಗ ಆಲ್ರೆಡಿ ಹೇಳ್ತಿದಾರಲ್ಲ 70% or 80% ಆಫ್ ದ ರೈತರು ಒಪ್ಕೊಂಡಿದೀವಿ ಅಂತ. ಒಪ್ಕೊಂಡಿದ್ರಿ ಇಲ್ಲಿರೋ ಎಲ್ಲಾ ರೈತರು ಒಂದ್ಸರಿ ಜೋರ ಕೂಗಿ ಹೇಳ್ಬೋದಲ್ಲ, ಇಲ್ಲಪ್ಪ ನಮ್ ದುಡ್ಡು ನಾವೇ ಮಾಡ್ಕೋಬಹುದು ಅಂತ. ನನಗೋಸ್ಕರ ಒಮ್ಮೆ ಕಿರ್ಸ್ಲಿಕ್ಕೆ ಆಗತ್ತಾ ಸರ್? ಇದರಿಂದಾನೇ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಕರ್ಸಿರೋರಲ್ಲ, ಅವ್ರ ಭೂಮಿನ ಅವ್ರು ಉಳಿಸ್ಕೊಳ್ಬೇಕು ಅಂತ ಬಂದಿರೋರು. ಥ್ಯಾಂಕ್ ಯು. ಯೋಗಿ ಬನ್ನಿ. ಮೊದಲೇದಾಗಿ ರೈತರುಗಳು ಯಾರ್ಯಾರಿದ್ರ ಕೈ ಎತ್ರಿ. ಯಾಕಂದ್ರೆ ನಾಳೆ ಸ್ಟೇಟ್ಮೆಂಟ್ ಬರುತ್ತೆ, ಅವ್ರು ಯಾರು ರೈತರಲ್ಲ, ಅವ್ರು ಯಾರು ವ್ಯವಸಾಯ ಮಾಡಲ್ಲ ಅಂತಾರೆ. ಯಾರ್ಯಾರು ಖಾಲಿ ಬಿಟ್ಟಿದ್ದೀರಾ ಭೂಮಿಗಳನ್ನ? ಗಿಡಕ್ಕಾಗ್ತೀರಾ? ಯಾರು ಇಲ್ವಾ? ದುಡ್ಡು ಯಾರ್ಯಾರು ಕೊಟ್ಟು ಬಂದಿದ್ದೀರಾ? ದುಡ್ಡು ಯಾರು ಇಸ್ಕೊಂಡ್ ಬಂದಿದ್ದೀರಾ? ಎಷ್ಟೈತ್ರಿ? ಯಾಕೆ ಇಸ್ಕೊಂಡಿರೋರು? ಯಾಕೆಂದ್ರೆ ಹೇಳ್ತಾರೆ ಅವರು, ನಿನ್ನೆ ಯಾರು ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, 22ನೇ ತಾರೀಕು ರೈತ ಸಂಘ ಬಂದಿದ್ದಾರೆ. ಅವರು ಮಾತಾಡಿರೋ ಮಾತುಗಳು ಒಂದೊಂದು ತಪ್ಪು. ಯಾಕೆಂದ್ರೆ ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ. ರೈತರು ಏನ್ ದುಡ್ಡು ಕಾಣ್ದಿರೋ ಭಿಕ್ಷುಕ್ರ ನಾವು? ಆಮೇಲೆ ಇನ್ನೊಂದು, ನೀವ್ ಯಾರ ಹೇಳ್ತೀರ ಹೆಂಗಸರುಗಳು ಯಾರಿಗೂ ಒಟ್ಟು ಕೇಳ್ತೀರಿ ಅಂತ, ಯಾರು ಒಟ್ಬೇಡ್ರಿ. ರೈತರುಗಳು ಸ್ವಾಭಿಮಾನಿಗಳು ನಾವು. ನಮ್ಮಿಂದ ಬೇರೆಯವರಿಂದ ನಾವಲ್ಲ. ಈಗ ಹೇಳ್ಬೋದು ಆ ದುಡ್ಡು ಕೊಟ್ಟು ತಗೋತೀವಿ ಅಂತ ಅವರು ನಮ್ಮ ಹತ್ರ. ನಾವೇನು ತಗೊಳ್ತೀರ ನಾವು ಜೀವನ ಮಾಡುವಷ್ಟು ಇದೆ. ಯಾಕೆಂದ್ರೆ ನಮ್ಗೆ ಏನ್ ಬೇಕೋ ನಾವು ಅದನ್ನ ಬೆಳ್ಕೋತೀವಿ. ಅದರಿಂದ ನಾನು ಹೇಳೋದು, ನಮ್ಮ ಭಿಕ್ಷೆಯಿಂದ ಅಧಿಕಾರಿಗಳು ಎಲ್ಲರೂ ಮೇಲ್ಗಡೆ ಇರೋದು. ಯಾರು? ರಾಜಕಾರಣಿಗಳು, ಅಧಿಕಾರಿಗಳು ಎಕ್ಸಾಮ್ ಬರ್ದು ಬಂದಿರ್ತಾರೆ. ಇನ್ನೊಂದು GBITಲಿ ಮೆಂಬರ್ಸ್ಗಳು, ಡೈರೆಕ್ಟರ್ಗಳೆಲ್ಲ ಇದ್ದೀರಲ್ಲಪ್ಪ. ಈಗ ನಾನು ಒಂದು ಇಂಜಿನಿಯರ್ ಆಗ್ಬೇಕು ಅಂದ್ರೆ 18-20 ವರ್ಷ ಸೈಕಲ್ ಹೊಡಿಬೇಕು, ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕು, ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡ್ಬೇಕು, 3-4 ರೌಂಡ್ಗಳು ಇರುತ್ತೆ. ಎಕ್ಸಾಮ್ ಮೇಲೆ ಪಾಸ್ ಆಗ್ಬೇಕು, ಎಕ್ಸಾಮ್ಸ್ಗಳು ಬರೀಬೇಕು, ಅಸೈನ್ಮೆಂಟ್ಸ್ ಎಲ್ಲ ಬರೀಬೇಕು. ನೀವು ಇದ್ರ ಮೇಲೆ ಹೋಗಿ ಇದಾಗಿದ್ದೀರಾ? ನಾವೇನು ಓಟ್ ಹಾಕಿದ್ವಾ? ನೀವು ಯಾವ್ದು ಓಟ್ ಹಾಕ್ತೀರಾ? ನಿಮ್ ಪಕ್ಷದವ್ರನ್ನ ನೀವು ಮೆಂಬರ್ಸ್ಗಳು ಮಾಡ್ಕೊಂಡು ನಮ್ ಭೂಮಿಗೆ ರೈಟ್ ಕಟ್ಟಕ್ ನೀವ್ ಯಾರು? ನಾನು ಹೇಳ್ತಾ ಇರೋದು. ಈಗ ಯಾವುದೇ ಒಂದು
ಯಾವುದೇ ಒಂದು ಕಂಪ್ನಿ ಆಗ್ಲಿ, ಈಗ ನನ್ನೇ ಆಗ್ಲಿ, ನಾನೊಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ನನ್ಗೆ ಈ ಸ್ಯಾಲ್ರಿ ಕೊಡಪ್ಪ, ನಾನು ಬರ್ತೀನಿ, ನೆಗೋಷಿಯೇಷನ್ ಆಗುತ್ತೆ. ಹಂಗೆ ನಾವು ರೈಟ್ ಕಟ್ತೀವಿ, ನೀನ್ ಬೇಕು ಅಂದ್ರೆ ತಗೋ. ಅದು ಯಾವಾಗ ನನಗೆ ದರ್ದಿದ್ದು ನನ್ ಕಷ್ಟ ಇದ್ದಾಗ ನಾನು ಮಾಡ್ತೀನಿ, ಅವಾಗ ನೀನ್ ತಗೋ. ಬೈರಮಂಗಲ ಕೆರೆ ನೀರು ಅಂತಿರಲ್ಲಪ್ಪ, ಇಲ್ಲಿ ಯಾರ್ಯಾರು ಈಗ ಹೊಸೂರಿನಲ್ಲಿ ನನ್ನ ಪ್ರಕಾರ 4 ರಿಂದ 5 ಜನ ನೀರ್ ತಂದಿರ್ಬೋದು ಬಿಟ್ರೆ ಇನ್ಯಾರೋ ಬೈರಮಂಗಲ ಕೆರೆ ನೀರು ತಂದಿಲ್ಲ. ಹಂಗನ್ಬಿಟ್ಟು 20 ವರ್ಷದಿಂದ ನೀವ್ ತಿಂದ್ರಲ್ಲ ಕುಡ್ದ್ರಲ್ಲಪ್ಪ, ಅದಕ್ಕಿಂತ ಮುಂಚೆ ಕ್ಲೀನ್ ಇತ್ತು, ಆಮೇಲೆ ಕೊಳೆ ಇತ್ತು. ಯಾರ್ಯಾರು ಸತ್ತೋದ್ರಿ? ಯಾರು ಇಲ್ಲ ತಾನೆ, ಎಲ್ಲಾರು ದುಡಿಯೋರೇನೆ. ಹೇಳ್ಬೇಕು ಅಂದ್ರೆ ನಮ್ದಿರೋದು 1 ಎಕರೆ. ನನ್ನ ಕೇಳ್ತಾರೆ, ಯಾಕಪ್ಪ ಹೋಗ್ತೀರಿ, ಇರೋದು 1 ಎಕರೆ, ನೀನ್ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ. ಈಗ ನಾನು ಈ ಶಾಲೆ ಹಾಕಿದ್ದೀನಿ, ಈ ಶಾಲೆ ಏನಕ್ಕೆ ಹಾಕಿದ್ದೀನಿ, ನಮ್ದೊಂದು ಜಮೀನಿದೆ, ನಾವು ವ್ಯವಸಾಯ ಮಾಡ್ತೀವಿ ಅನ್ನೋ ಇದ್ರಿಂದ. ಈಗ ಇವ್ರು 50-50 ಇಸ್ಕೊ ಅಂತ, 50-50 ಇಸ್ಕೊಂಡ್ ಅಂದ್ಮೇಲೆ ನಾನು ಶಾಲೆ ಹಾಕಕ್ ಯೋಗ್ಯತೆ ಇರುತ್ತೆ ನನಗೆ. ಎಲ್ಲಾರು ಏನಂತಾರೆ, ನೀನ್ ಯಾವ ಜಮೀನ್ ಮಾಡಿದ್ಯೋ, ಯಾವ ವ್ಯವಸಾಯ ಮಾಡಿದ್ಯೋ, ಯಾವ ದನ ಮೇಯಿಸಿದ್ಯೋ ಅಂತಾರೆ. ಈಗ ನಾವ್ ಹಾಕೋತಿರೋದ್ ಕಾರಣ ಏನು, ನಮ್ ಜಮೀನ್ ಇದೆ, ವ್ಯವಸಾಯ ಮಾಡ್ತಾ ಇದೀವಿ ಅಂತ ನಾವ್ ಹಾಕ್ತಾ ಇದೀವಿ, ವ್ಯವಸಾಯ ಮಾಡೋದು.